ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನವೆಂಬರ್ 18ರ ಸಂಜೆ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಬಳಿಯ ಪೀತುಬೈಲ್ನಲ್ಲಿ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಇದಾದ ಬೆನ್ನಿಗೆ ರಾಜ್ಯದ ಪಶ್ಚಿಮ ಘಟ್ಟ ತಪ್ಪಲು ಮತ್ತು ಮಲೆನಾಡು ಭಾಗದಲ್ಲಿ ಆತಂಕ ಬರೆ ಮಾಡಿದೆ. ನಕ್ಸಲ್ ನಿಗ್ರಹ ಪಡೆ ಈ ನಡುವೆ ಕೂಂಬಿಂಗ್ ಅನ್ನ ಹೆಚ್ಚಿಸಿದೆ. ವಾರದ ಹಿಂದೆ ಶೃಂಗೇರಿಯ ಕೆರೆಕಟ್ಟೆಯ ಬಳಿ ರಾತ್ರಿ ಹೊತ್ತು ಟಾರ್ಚ್ ಲೈಟ್ ಒಂದು ಕಾಣಿಸಿಕೊಂಡಿದ್ದು ಅಲ್ಲೇ ಎಲ್ಲೋ ನಕ್ಸಲರು ಅಡಗಿರುವಂತ ಸಾಧ್ಯತೆ ದಟ್ಟವಾಗಿದೆ. ಇದರಿಂದಾಗಿ ಆ ಭಾಗವನ್ನ ಕೇಂದ್ರೀಕರಿಸಿ ನಕ್ಸಲರ ವಿರುದ್ಧ ಎಎನ್ಎಫ್ ಕೂಂಬಿಂಗ್ ಕೂಡ ಚುರುಕುಗೊಳಿಸಿದೆ. ಆದರೆ ಇದರ ನಡುವೆ ರಾಜ್ಯದಲ್ಲಿ ಅಡಗಿರುವ 5 ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಇದೀಗ ಲಭ್ಯವಾಗಿದೆ. ಹೌದು, ರಾಜ್ಯದ ಪಶ್ಚಿಮ ಘಟ್ಟದಲ್ಲಿ ತಲೆಮರೆಸಿಕೊಂಡಿರುವಂತಹ ಕಳಸ ತಾಲೂಕಿನ ಬಾಳೆಹೊಳೆಯ ವನಜಾಕ್ಷಿ, ಚಿಕ್ಕಮಗಳೂರು ಕೊಪ್ಪ ತಾಲೂಕಿನ ಬುಕ್ಕಡಿಬೈಲಿನ ಮುಂಡಗಾರು ಲತಾ, ರಾಯಚೂರಿನ ಜಯಣ್ಣ ಅಲಿಯಾಸ್ ಜಾನ್, ಶೃಂಗೇರಿ ಹಿತ್ತಲಮನೆಯ ರವೀಂದ್ರ ಹಾಗೂ ವೇಣೂರಿನ ಸುಂದರಿ ಹೀಗೆ 5 ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಇದರಲ್ಲಿ ವನಜಾಕ್ಷಿಗೆ ಈಗಾಗಲೇ 66 ವರ್ಷಗಳಾಗಿದ್ದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ವನಜಾಕ್ಷಿ ಪತಿ ಅಂಗಡಿ ಸುರೇಶ್ ಇದೇ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಕೇರಳದ ಕಣ್ಣೂರಿನಲ್ಲಿ ನಕ್ಸಲ್ ಕ್ಯಾಂಪ್ ಮೇಲೆ ಕಾಡಾನೆ ದಾಳಿ ನಡೆಸಿದಾಗ ಗಾಯಗೊಂಡಿದ್ರು. ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಮಾಹಿತಿ ಪಡೆದಿದ್ದಂತ ಪೊಲೀಸರು ಅನಂತರ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಆದ್ರಿಂದ ರಾಜ್ಯದಲ್ಲಿ ಸದ್ಯ ಅಡಗಿರುವ ಈ 5 ನಕ್ಸಲರು ಶರಣಾಗತಿಗೆ ಒಪ್ಪಿದ್ದಾರೆ ಅಥವಾ ಶರಣಾಗುವಂತ ಸಾಧ್ಯತೆ ಹೆಚ್ಚಿದೆ ಎಂದು ಮೂಲಗಳು ತಿಳಿಸ್ತಾ ಇವೆ. ನಕ್ಸಲ್ ನಾಯಕ 46ರ ಹರೆಯದ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ನಕ್ಸಲರು ತಮ್ಮ ಅಡಗುದಾಣವನ್ನ ಕೇರಳಕ್ಕೆ ಮತ್ತೆ ಶಿಫ್ಟ್ ಮಾಡ್ತಾರೆ ಎಂದು ಭಾವಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೇರಳ ಪೊಲೀಸರು ಕೂಡ ಗಡಿ ಭಾಗಗಳಲ್ಲಿ ಅಲರ್ಟ್ ಆಗಿದ್ರು. ಇದರಿಂದಾಗಿ ರಾಜ್ಯದಲ್ಲಿ ಅಡಗಿರುವಂತಹ ನಕ್ಸಲ್ ತಂಡ ರಾಜ್ಯ ಬಿಟ್ಟು ಮುಂದಡಿ ಇಡಲು ಹಿಂದೇಟು ಹಾಕಿದೆ. ಈ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಅವರು ಶರಣಾಗತಿ ಆಗುವಂತ ನಕ್ಸಲರಿಗೆ ನಕ್ಸಲ್ ಪ್ಯಾಕೇಜ್ ಜೊತೆಗೆ ಸಾಮಾನ್ಯರಂತೆ ಜೀವನ ನಡೆಸಲು ಬೇಕಾದ ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸಲಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ನಕ್ಸಲರ ಸಂಬಂಧಿಗಳಿಗೆ ಪೊಲೀಸರಿಗೆ ಶರಣಾಗುವಂತೆ ಮಾಡಲು ವಿವಿಧ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಸದ್ಯ ಅಡಗಿಕೊಂಡಿರುವಂತಹ ನಕ್ಸಲರು ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಪ್ರತೀಕಾರ ತೀರಿಸುವಂತ ಸಾಧ್ಯತೆಯೂ ಇಲ್ಲ ಎನ್ನಲಾಗ್ತಿದೆ. ಕ್ಷೀಣಿಸಿರುವಂತಹ ನಕ್ಸಲ್ ಪಡೆಯ ಸಂಖ್ಯಾಬಲ, ವಯಸ್ಸು, ಕಾಯಿಲೆ ಹೀಗೆ ಹಲವು ಕಾರಣಗಳಿಂದ 5 ನಕ್ಸಲರು ಶರಣಾಗತಿಯಾಗುವಂತ ಸಾಧ್ಯತೆ ಬಗ್ಗೆ ಅಲ್ಲಗಳೆಯುವಂತಿಲ್ಲ. ಒಂದಲ್ಲ ಒಂದು ಕಾರಣಕ್ಕಾಗಿ ತಾವು ಬದುಕು ಕಟ್ಟಿಕೊಂಡಿದ್ದ ಮನೆ ಕುಟುಂಬಗಳನ್ನ ತೊರೆದು ಕಾಡು ಸೇರಿದ್ದ ಯುವಕ ಯುವತಿಯರು ಕಳೆದ 2 ದಶಕಗಳಿಂದ ಕ್ರಾಂತಿ ಹೋರಾಟದ ಹೆಸರಿನಲ್ಲಿ ಗಳಿಸಿದ್ದು ಮಾತ್ರ ಶೂನ್ಯ. ಅದೇ ಸಮಯಕ್ಕೆ ವಿಕ್ರಮ್ ಗೌಡ ಎನ್ಕೌಂಟರ್ ಕುರಿತಂತೆಯೂ ಹಲವು ರೀತಿಯ ಅಪಸ್ವರಗಳು ಕೇಳಿ ಬಂದಿವೆ. ಎನ್ಕೌಂಟರ್ ಕುರಿತಂತೆ ಹಲವರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಸಮಿತಿಗಳು ಭೇಟಿ ನೀಡಿ ವಿಕ್ರಮ್ ಗೌಡನದ್ದು ನಕಲಿ ಎನ್ಕೌಂಟರ್ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಸರ್ಕಾರವು ಉಳಿದಿರುವಂತಹ ನಕ್ಸಲರನ್ನ ಎನ್ಕೌಂಟರ್ ನಡೆಸಿ ಮುಗಿಸುವ ಬದಲು ಶರಣಾಗತಿಗೆ ಒಪ್ಪುವಂತೆ ಸೂಚನೆ ನೀಡುವಂತ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಹೀಗೆ ಆದಲ್ಲಿ ರಾಜ್ಯದಲ್ಲಿ ಕಳೆದ 2.5 ದಶಕಗಳಿಂದ ರಾಜ್ಯದ ಮಲೆನಾಡು ಪಶ್ಚಿಮ ಘಟ್ಟ ಭಾಗದಲ್ಲಿ ನೆಲೆಸಿದ್ದ ನಕ್ಸಲಿಸಂ ಅನ್ನೋ ಹಿಂಸಾತ್ಮಕ ಹೋರಾಟದ ಹಾದಿ ಕೊನೆಯಾಗಲಿದೆ ಎಂದೇ ಆಶಿಸಬಹುದಾಗಿದೆ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಜೈ ಹಿಂದ್.